ನಮಸ್ಕಾರ ವೀಕ್ಷಕರೇ, ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಪ್ರತಿನಿತ್ಯವೂ ಕೂಡ ನಮ್ಮ ವೀಕ್ಷಕರಿಗೆ ಬ್ರಹ್ಮಾಂಡದ ರಹಸ್ಯಗಳ ವಿಶೇಷ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀರಾ. ಹಾಗೆಯೇ ಇವತ್ತು ನಮ್ಮ ವೀಕ್ಷಕರಿಗಾಗಿ ಯಾವ ವಿಚಾರಗಳ ಬಗ್ಗೆ ಹೇಳ್ತೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬ್ರಹ್ಮಾಂಡ ಲೋಕ ಎಷ್ಟು ಮಟ್ಟಿಗಿದೆ ಅನ್ನೋದು ತಾವುಗಳೇ ನೋಡ್ತಾ ಇರತಕ್ಕಂಥ ವಿಶೇಷ. ಬಲಭಾಗದಲ್ಲಿ ಸಾಕ್ಷಾತ್ ಪರಮೇಶ್ವರ, ಎಡಭಾಗದಲ್ಲಿ ಸಾಕ್ಷಾತ್ ಮಹಾವಿಷ್ಣು. ಗರುಡಾರೂಢರಾಗಿರ್ತಕ್ಕಂಥ ಮಹಾವಿಷ್ಣು, ವೃಷಭಾರೂಢರಾಗಿರ್ತಕ್ಕಂಥ ಪರಮೇಶ್ವರ, ಎಲ್ಲ ಅವನ ಕೃಪಾಕಟಾಕ್ಷ. ಸರಸ್ವತಿ ಬ್ರಹ್ಮನ ಮಗಳು, ವಿಶೇಷವಾಗಿ ಪ್ರತಿಮಾದೇವಿ ಅನುಗ್ರಹವಾಗಿ ಕೂತಿದ್ದಾಳೆ. ಹೀಗೆ ಜೀವನ ಚರಿತ್ರೆಯಲ್ಲಿ ಪ್ರತಿಯೊಂದು ಮಾಧ್ಯಮ ಅನ್ನೋದು ದೃಶ್ಯ ಮಾರ್ಗದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವೈಶಿಷ್ಟ್ಯತೆಯನ್ನು ತೋರಿಸ್ತಕ್ಕಂಥದ್ದೇ ನಾವು ನೀವು ಎಲ್ಲ ತಿಳ್ಕೋಬೇಕಾದ್ದು ಧರ್ಮ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ನೀವು ಎಲ್ಲ ಬ್ರಹ್ಮಾಂಡ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಏನೆಲ್ಲ ಕಷ್ಟಪಡ್ತಾನೆ, ಯಾತಕ್ಕೆ ಕಷ್ಟಪಡ್ತಾನೆ ಅನ್ನೋದೇ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯನಿಗೆ ಈ ದೇಶಕ್ಕಿಂತ ಪರದೇಶ ವಿಶೇಷವಾಗಿ ಇಷ್ಟವಾಗಿರ್ತಕ್ಕಂಥದ್ದು. ಪಾಶ್ಚಿಮ ದೇಶದಿಂದ ಬಂದಿರತಕ್ಕಂಥ ಎಲ್ಲ ವಿಚಾರಗಳನ್ನು ಪ್ರತಿಯೊಬ್ಬ ಮನುಷ್ಯ ಅನುಸರಿಸಬೇಕು ಅನ್ನೋದೇ ಅವರವರ ಅಭಿಲಾಷೆಯಾಗೋಗಿದೆ. ಬೇಗ ರಾತ್ರಿ ವಿಶೇಷವಾಗಿ ರಾಜನಾಗಬೇಕು, ಏನು ದುಡ್ಡು ಸುರಿದು ಹೋಗಬೇಕು, ಎಲ್ಲ ಫಾಸ್ಟ್ ಫುಡ್ ಇದ್ದ ಹಾಗೆ ಜೀವನ ಚರಿತ್ರೆಯಲ್ಲಿ ಇವತ್ತು ಮರ ಹಾಕಿದ್ರೆ ನಾಳೆ ಬೆಳಗ್ಗೆ ಫಲ ಬಂದ್ಬಿಡಬೇಕು. ಆ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯ ಆಲೋಚನೆ ಮಾಡ್ತಾ ಇದ್ದರೆ ಜೀವನದಲ್ಲಿ ಕರ್ಮ ಅನ್ನೋದು ಒಂದಿರುತ್ತೆ. ಆ ಕರ್ಮಾನುಸಾರವಾಗಿ ಪ್ರತಿಯೊಬ್ಬ ಮನುಷ್ಯ ಕರ್ಮ ಬಿಟ್ಟ ಮೇಲೆ ತದನಂತರ ಜೀವನದ ಫಲವನ್ನು ಭಗವಂತನೇ ಕೊಡ್ತಾನೆ ಅನ್ನೋದು ಎಷ್ಟೋ ಜನಕ್ಕೆ ಜ್ಞಾಪಕ ಆಗಬೇಕು, ಅರಿವಾಗಬೇಕು. ಅಂಥ ಒಂದು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತಿನ ದಿವಸ ಎಲ್ಲರೂ ತಿಳ್ಕೊಬೇಕಾದ್ದೇನು ಅಂದರೆ ದೇವಾಲಯ ರಹಸ್ಯ. ದೇವತಾ ಕಾರ್ಯವನ್ನು ದೇವಾಲಯ ಅನ್ನೋದು ಹೇಗಿದೆ ಎತ್ತ ಅನ್ನೋದು ನಿನ್ನೆ ದಿವಸ ತಿಳಿಸ್ಕೊಡ್ತಾ ಇದ್ವಿ. ಶಿರೋದ್ಧಾರದಲ್ಲಿ ಗರ್ಭಗುಡಿ, ವಿಶೇಷವಾಗಿರ್ತಕ್ಕಂಥ ಬಲಗೈ ಕೇತು ಅಧಿದೇವತೆ, ಮಹಾಗಣಪತಿ ಕೇತು ವಿಶೇಷವಾಗಿ ಮಹಾಗಣಪತಿಯನ್ನು ಪೂಜೆ ಮಾಡೋದರಿಂದ ಬಲಭಾಗದಲ್ಲಿ ಮಹಾಗಣಪತಿಯ ಆಲಿಂಗನ. ತದನಂತರ ಎಡಭಾಗದಲ್ಲಿ ರಾಹು ತತ್ವ, ರಾಹು ಸ್ವಯಂ ಅನುಗ್ರಹಪೂರ್ವಕವಾಗಿ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾನೆ. ಎಡಭಾಗದಲ್ಲಿ ಸುಬ್ರಹ್ಮಣ್ಯ ದೇವಾಲಯ, ಆಲಯದಲ್ಲಿ ಪರಿವರ್ತನಾ ಸ್ವರೂಪಕ್ಕೆ ಒಂದು ಗುಡಿ. ವಕ್ಷಸ್ಥಳಾನುಗ್ರಹದಲ್ಲಿ ಸಿದ್ಧಿ ಅಂದರೆ ಆ ವಕ್ಷಸ್ಥಳದಲ್ಲಿ ಸಾಕ್ಷಾತ್ ಗರ್ಭಗುಡಿ. ಮೂಲದೇವರು ಶಿರೋದ್ಧಾರದಲ್ಲಿರ್ತಕ್ಕಂಥದ್ದು ಏನಾದರೂ ಗರ್ಭಗುಡಿ ಪುರುಷನಾದರೆ ಸ್ತ್ರೀ ದೇವಸ್ಥಾನವನ್ನು ಎದೆಯ ಹೃದಯ ಭಾಗದಲ್ಲಿ ಇಡ್ತಾರೆ. ಮೂಲದೇವರೇ ಹೃದಯದಲ್ಲಿ ಸಾಕ್ಷಾತ್ ದೇವಿ ವಾಸವಾಗಿದ್ದರೆ ಎಡಭಾಗದಲ್ಲಿ ವಾದ್ಯಗಳನ್ನು ಇಡುತ್ತಾರೆ. ಅದಕ್ಕೋಸ್ಕರ ಮೊಳಗತಕ್ಕಂಥ ವಾದ್ಯದ ಕೆಳಭಾಗದಲ್ಲಿ ನಾಭಿ ಅನ್ನೋದು ಮಣಿಪುರ. ಆ ಮಣಿಪುರ ಭಾಗದಲ್ಲಿ ಯಾಗಶಾಲೆ ಅಂತ. ಇತ್ತೀಚೆಗೆ ಏನು ಮಾಡಿದರೆ ಉಂಡಿಯನ್ನೇ ಇಟ್ಬಿಡ್ತಾರೆ. ಭಾಳಷ್ಟು ಜನ ಮಾಡ್ತಕ್ಕಂಥ ತಪ್ಪು. ಎದುರು ಭಾಗದಲ್ಲಿ ನಿಂತ್ಕೋಬಾರ್ದು ಅಂತ ಎರಡು ಭಾಗದಲ್ಲಿ ಬಲಭಾಗದಲ್ಲಿ ಎರಡು ತೊಡೆಗಳನ್ನು ಒಂದರ ಮೇಲೆ ಒಂದು ಹೀಗೆ ಕಾಲುಗಳನ್ನು ಹಾಕ್ಕೊಂಡಿರತಕ್ಕಂಥದ್ದೇ ಗೋಪುರಾಕಾರ. ಅದಕ್ಕೆ ರಾಜಗೋಪುರ ಅಂತ. ಅದಕ್ಕೆ ಸಾಕ್ಷಾತ್ ಪುರುಷಾರ್ಥ ಸಿದ್ಧಿ ಅಂತ ವಾಸ್ತುಪುರುಷ ಏನು ಮಲಗಿರ್ತಾನೋ ದೇವಾಲಯ ಶಾಸ್ತ್ರವೂ ಹಾಗೆ. ಆದರೆ ಗಂಡಿಗೆ ವಿಶೇಷವಾಗಿ ಧ್ವಜಸ್ತಂಭ ಇರಲೇಬೇಕು, ಹೆಣ್ಣಿಗೆ ಧ್ವಜಸ್ತಂಭ ಇರೋದಿಲ್ಲ ಅನ್ನೋದೇ ಶಾಸ್ತ್ರದ ಮೂಲ ರಹಸ್ಯ. ಅದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ಅಂತಕ್ಕಂಥ ವಿಚಾರವನ್ನು ತೋರಿಸ್ತಕ್ಕಂಥ ಆಧಾರ ಮಂಟಪವೇ ಸಾಕ್ಷಾತ್ ಒಂದು ದೇವಾಲಯ. ಅದಕ್ಕೆ ಪುರುಷ ದೇವಸ್ಥಾನದ ದೂರದಲ್ಲಿ ನೋಡಿದ್ರೆ ಒಂದು ಧ್ವಜಸ್ತಂಭ ಎಲ್ಲಿರುತ್ತೋ ಆ ಧ್ವಜಸ್ತಂಭವನ್ನು ನೋಡಿದಾಕ್ಷಣಕ್ಕೆ ಎಷ್ಟೋ ಜನ ಅಂತಾರೆ, ಓ ಇದು ಈಶ್ವರನ ದೇವಸ್ಥಾನ, ಇದು ವಿಷ್ಣು ದೇವಸ್ಥಾನ, ಅಂದರೆ ಪುರುಷ ದೇವಸ್ಥಾನ ಅಂತ ಗೊತ್ತಾಗ್ತಿತ್ತು. ಯಾವಾಗ ಧ್ವಜಸ್ತಂಭ ಇರಲ್ಲ, ಬರೀ ಗರುಡಗಂಬ ಇರುತ್ತೆ, ಅದು ರಾಜಗೋಪುರದ ಹೊರಭಾಗದಲ್ಲಿ ಯಾವ ಕಾಲಕ್ಕೂ ಬರೀ ಬಲಿಪೀಠ ಇರುತ್ತೆ, ಅದು ಸ್ತ್ರೀ ದೇವಸ್ಥಾನವೇ ಪ್ರತೀತಿ. ಅದಕ್ಕೋಸ್ಕರ ಆ ಪ್ರತೀತಿಯನ್ನು ಪ್ರತಿಯೊಬ್ಬನು ಪಾಲಿಸಬೇಕಾದ್ದು ದೇವಾಲಯ ಶಾಸ್ತ್ರ. ಇಂಥ ಒಂದು ದೇವಾಲಯ ಶಾಸ್ತ್ರ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಅಲ್ಲ ಎಂದೆಂದಿಗೂ ನೀವು ಮಾಡ್ತಕ್ಕಂಥ ವಿಚಾರದಲ್ಲಿ ತಿಳ್ಕೋಬೇಕಾದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ದೇವಾಲಯ. ಅದಕ್ಕೆ ಹೇಳ್ತೀವಿ, ದಯವಿಟ್ಟು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಮನೆ ಪಕ್ಕದಲ್ಲೇ ಇದ್ದರೆ ಯಾವ ಕಾಲಕ್ಕೂ ಪಾದರಕ್ಷೆಗಳನ್ನು ಹಾಕ್ಕೊಂಡು ಹೋಗಬೇಡಿ. ದೂರದಲ್ಲಿದ್ದ ಪಕ್ಷದಲ್ಲಿ ಗಾಡಿಗಳಲ್ಲೇ ಬಿಟ್ಟುಬಿಡಿ. ನೀವು ಪಾದರಕ್ಷೆ ಬಿಡಕ್ಕೆ ಹೋಗ್ತೀರಾ. ಪಾದರಕ್ಷೆ ಏನಂತ ಹೇಳ್ತೀವಿ ಅಂದರೆ ಶನಿ ಅಂತ ಕರಿತೀವಿ. ಆ ಪಾದರಕ್ಷೆ ಯಾರು ಹಾಕ್ಕೊಂಡು ಹೋಗಲ್ಲ, ಶನಿ ಪರಿವರ್ತನೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಪಾದರಕ್ಷೆ ಅಂದರೆ ಶನಿ. ನೀವು ಕೈಕಾಲನ್ನು ಪಾದರಕ್ಷೆ ಬಿಟ್ಟ ತಕ್ಷಣಕ್ಕೆ ಕೈಕಾಲನ್ನು ತೊಳ್ಕೊಂಡು ದೇವಸ್ಥಾನದ ಒಳಭಾಗದಲ್ಲಿ ಹೋಗಬೇಕು. ದೇವಸ್ಥಾನದ ಒಳಭಾಗ ಹೋಗಬೇಕಾದ್ರೆ ಏನು ಮಾಡ್ತೀರಾ?
ಒಳಗಡೆ ಹೋಗಬೇಕಾದ್ರೆ ಕೆಲವರೆಲ್ಲ ಸ್ಯಾಂಡಲ್ ಶೂಸ್ಗಳನ್ನ ಅಥವಾ ಶೂಗಳನ್ನ ಟೈಟಾಗಿರ್ತಕ್ಕಂಥದ್ದು ಅಥವಾ ಬೆಲ್ಟಲ್ಲಿರ್ತಕ್ಕಂಥ ಚೊಪ್ಲಿಗಳನ್ನು ಹಾಕ್ಕೊತೀರ. ಆ ಚೊಪ್ಲಿಗೆ ಒಂದು ಬೆಲ್ಟ್ ಹಾಕಬೇಕಾದ್ರೆ ಬಿಚ್ಚಕ್ಕಾಗಲ್ಲ ಅಂತ ಏನು ಮಾಡ್ತೀರಾ, ಕೈಯಲ್ಲಿ ಮುಟ್ತೀರಾ. ಕಾಲು ಮಾತ್ರ ತೊಳ್ಕೊತೀರಾ, ಕೈ ತೊಳ್ಕೊಳ್ಳೋದೇ ಇಲ್ಲ. ಶುಭ್ರವಾಗಿಲ್ಲದೆ ಇರತಕ್ಕ ಪಕ್ಷದಲ್ಲಿ ಚೊಪ್ಲಿಯನ್ನು ಮುಟ್ಟಿ ಅದೇ ಪಕ್ಕದಲ್ಲಿರ್ತಕ್ಕಂಥ ಅಂಗಡಿಯಲ್ಲಿ ಒಂದು ಹೂ ತೊಗೊತೀರಾ, ಹಣ್ಣು ತೊಗೊತೀರಾ, ದೇವರಿಗೆ ನೈವೇದ್ಯ ಮಾಡ್ಸಕ್ಕೆ ಹೋಗ್ತೀರಾ. ನಿಮ್ಮ ಕಾಲು ಚೊಪ್ಲಿಗೆ ಸಮಾನನ ಭಗವಂತ. ಖಂಡಿತ ಈ ರೀತಿ ಮಾಡಿದ್ರೆ ದೋಷಗಳು ಶನಿ ಪರಿವರ್ತನಾ ಸ್ವರೂಪಕ್ಕೆ ಬರೋದಿಲ್ಲ. ಅದಕ್ಕೆ ಮೊದಲೇ ಚಪ್ಪಲಿಗಳನ್ನು ಕಾಲುಗಳಲ್ಲಿ ಬಿಟ್ಬಿಡ್ಬೇಕು, ಕಾರ್ಗಳಲ್ಲಿ ಬಿಟ್ಬಿಡ್ಬೇಕು, ಮನೆಯಲ್ಲಿ ಬಿಟ್ಬಿಡ್ಬೇಕು. ರೋಡಲ್ಲಿ ಬಿಡ್ತಿರೋ, ಬೀದಿಲಿ ಬಿಡ್ತಿರೋ ಪಾದರಕ್ಷೆಗಳನ್ನ ದೇವಸ್ಥಾನಕ್ಕೋ ದೇವಾಲಯಕ್ಕೋ ಗುಡಿಗೆ ಹೋಗಬೇಕಾದ್ರೆ ದಯವಿಟ್ಟು ಹಾಕ್ಕೊಳ್ಳೇಬಾರ್ದು. ತದನಂತರ ಬರ್ತಕ್ಕಂಥ ವಿಚಾರದಲ್ಲಿ ನೀವುಗಳು ಮಾಡಬೇಕಾದ್ದೇನು ಅಂದರೆ, ಒಳಭಾಗಕ್ಕೆ ಹೋಗೋಕ್ಕೆ ಮೊದಲು ಕೈಕಾಲನ್ನು ತೊಳಿಬೇಕು. ಆ ಕಾಲದಲ್ಲಿ ಕಲ್ಯಾಣಿ ಅಂತಿತ್ತು, ಪಕ್ಕದಲ್ಲಿ ಒಂದು ಬಾವಿ ಅಂತಿತ್ತು. ಇಲ್ಲದ್ರೆ ಈಗ ಏನು ಮಾಡಿದ್ರೆ ಒಂದು ಕೊಳಾಯಿ ಮಾಡಿ ಇಟ್ಬಿಟ್ಟಿದ್ದಾರೆ, ಆ ಕೊಳಾಯಲ್ಲಿ ತೊಳ್ಕೊಬೇಕು ಅಂತ. ಸರಿ, ಹೇಗೆ ತೊಳ್ಕೊತೀರಾ? ಕಾಲುಗಳನ್ನು ತೊಳ್ಕೊಬೇಕಾದ್ರೆ ದೇವಾಲಯಕ್ಕೆ ಒಳಗಡೆ ಹೋಗಬೇಕಾದ್ರೆ ಏನು ಹೇಳಬೇಕು, ಹಿಂಬಡಿ ಯಾವ ಕಾಲಕ್ಕೂ ನೆನೆಯಬೇಕು. ಸುಮ್ಮನೆ ಮೇಲೆ ಕಾಲು ಹಿಂಗೆ ಹಾಕ್ಕೊಂಡು ತೊಳ್ಕೊಂಬಿಡೋದಲ್ಲ. ಹಿಂಬಡಿ ಕಾಲಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಶನಿ ಪ್ರವೇಶ ಆಗೋದೇ ಹಿಂಬಡಿಯಿಂದ. ಅದಕ್ಕೆ ಕಾಲು ಹಿಂಬಡಿಯಲ್ಲಿ ಯಾರು ನೆನೆಯಲ್ವೋ ಅವನಿಗೆ ಶನಿ ಬೇಗ ಫಸ್ಟ್ ಕ್ಲಾಸಲ್ಲಿ ವಕ್ರಿಸ್ಕೊತಾನೆ. ಅದಕ್ಕೋಸ್ಕರ ಆ ವಕ್ರ ಶನಿ ಅವನೇ ಸ್ವತಃ ವಕ್ರಿಸ್ಕೋಬೇಕಾದ್ರೆ ನೀವೇನು ಮಾಡಬೇಕು, ಹಿಂಬಡಿಗೂ ನೀರು ಹಾಕೋಬೇಕು. ಅದಕ್ಕೆ ಕಾಲನ್ನು ಪೂರ್ತಿ ತೊಳ್ಕೋಬೇಕು. ಈ ರೀತಿ ತೊಳ್ಕೊಂಡ್ರೆ ಪರಿವರ್ತನಾ ಸ್ವರೂಪಕ್ಕೆ ಪ್ರತಿಯೊಬ್ಬರಿಗೂ ಆಗತಕ್ಕಂಥ ಅನುಭವಗಳಲ್ಲಿ ಶುಭ್ರವಾಗಿ ದೇಹದಲ್ಲಿ ಪರಿವರ್ತನೆ ಆಗ್ತಾ ಒಳಗೆ ಹೋಗ್ಬೋದು. ಅದಕ್ಕೆ ಕಾಲು ಹಿಂಬಡಿ ಭಾಗದಿಂದ ತೊಳ್ಕೊಂಡ ನಂತರ ಒಳಭಾಗ ಪ್ರವೇಶ ಮಾಡೋಕ್ಕೆ ಮೊದಲು ಹೊಸಲನ್ನ ಮುಟ್ಟಬೇಕು. ಮುಟ್ಟಿ ಏನು ಮಾಡಬೇಕು, ಪ್ರವೇಶ ಮಾಡೋಕ್ಕೆ ಮೊದಲು ಮಂತ್ರವನ್ನು ಹೇಳ್ಕೋಬೇಕು. ಏನ ಮಂತ್ರ, ಏನು ಪ್ರವೇಶ ಮಾಡೋಕ್ಕೆ ಮೊದಲು ಏನು ಹೇಳ್ಕೋಬೇಕು, ಇದನ್ನು ತಿಳ್ಕೊಳ್ಳೋಕೆ ಏನು ಮಾಡಬೇಕು, ನೀವುಗಳು ವಿರಾಮದಿಂದ ಕೂತ್ಕೊಳ್ಳಿ. ಹೌದು ಗುರುಜಿ, ದೇವಾಲಯಕ್ಕೆ ಹೋಗುವಾಗ ಯಾವ ಪದ್ಧತಿಯನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕೂ ಮೊದಲು ವೀಕ್ಷಕರೇ, ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.